ರಾಜ್ಯ ಸರ್ಕಾರ ಈ ಮಧ್ಯಮ ವರ್ಗದ ಜನಗಳ ಮೇಲೆ ಈ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿ ಬಡ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಗಾಡಿಗೆ ಓಡಾಡ್ಕೊಂಡು ಕೂಲಿ ಕೆಲಸ ಮಾಡೋರಿಗೆ ತುಂಬ ತೊಂದರೆ ಕೊಡ್ತಾ ಇದೆ. ಇದು ಸ್ಟೇಟ್ ಗೌರ್ಮೆಂಟ್ ಮಾಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ದೂಷಣೆ ಮಾಡ್ತಾರೆ. ಇದು ಜನರ ಮೇಲೆ ಒಂದು ರೀತಿ ಶೋಷಣೆ ಮಾಡ್ದಂಗೆ. ಇದು ಈ ರೀತಿ ಪದೇ ಈಗ ದಿನಸಿ ಬೇಳೆ ಕಾಳುಗಳು ದಿನಸಿಗಳು ಇವ್ರ ಮೇಲೆಲ್ಲ ಮೊದಲೇ ಮಾಡಾಗಿತ್ತು. ಈಗ ಇವರು ಮತ್ತೆ ಇದ್ರ ಮೇಲೆ ಈಗ ಮಧ್ಯಮ ವರ್ಗದ ಮೇಲೆ ಒಂದು ಹೊರೆ ಹೊರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೂಡ ಈಗ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಅಥವಾ ಸರ್ಕಾರದ ವತಿಯಿಂದ ಯಾರು ಮಧ್ಯಮ ವರ್ಗದ ಜನರಿಗಾಗಲಿ ಬಡ ಜನರಿಗಾಗಲಿ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅವರು ರಕ್ಷಣೆ ಮಾಡಿಕೊಂಡು ಅವರು ಶೋಷಣೆ ಮಾಡ್ಕೊಂಡು ಅವ್ರ ಸರ್ಕಾರ ನಡೆಸ್ತಾರೆ. ಜಯಣ್ಣ ಎಲ್ಲ ಕಮ್ಮಿ ಅಂತ ಹೇಳ್ತಾರೆ. ಮತ್ತೆ ಇನ್ನೇನಕ್ಕೆ ನಾವು ಇವರಿಗೆ ಓಟ್ ಹಾಕಿ ಕಮ್ಮಿ ಮಾಡೋಕು? 103 ರೂಪಾಯಿ ಮೊದ್ಲಿಗೇನು 101 ರೂಪಾಯಿ ಮಾಡಿದ್ರು. ಮತ್ತೀಗ ಅದೇ 104 ರೂಪಾಯಿ ಮಾಡಿ ಮತ್ತೆ 1 ರೂಪಾಯಿ ಜಾಸ್ತಿ ಆಯ್ತಲ್ಲ. ಇನ್ನೇನಕ್ಕೆ ಮಾಡ್ಬೇಕು? 3 ತಿಂಗಳಿಗೆ 1 ರೂಪಾಯಿ ಜಾಸ್ತಿ ಅಂದ್ರೆ ಮತ್ತೆ ಇನ್ನೇನಕ್ಕೆ ಮಾಡ್ಬೇಕು? ಮಾಡೋದಾಗಿದ್ರೆ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದು. ಎಲೆಕ್ಷನ್ ಮುಂಚೆ ಮಾಡ್ಬೋದಿತ್ತಲ್ಲ. ಎಲೆಕ್ಷನ್ ಮುಂದೆ ಇನ್ನೂ 1 ತಿಂಗಳಿದ್ದಂಗೆ ಅಂದಾಗ ಎಲ್ಲ ಕಮ್ಮಿ ಮಾಡ್ಕೊಂಡು ಇದು ಮಾಡ್ಕೊಂಡು ಜನಸಾಮಾನ್ಯ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಹೊಡ್ತಾ ಬೀಳೋದು. ಹೈ ಲೆವೆಲ್ ಅವರಿಗೆ ಫಸ್ಟ್ ಕ್ವಾಲಿಟಿ ಯಾರಿಗೂ ಸಮಸ್ಯೆ ಆಗಲ್ಲ. ಬೀಳೋದೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಡೈಲಿ ಏನು ವರ್ಕ್ ಮಾಡ್ತಾರಲ್ಲ ಅವರಿಗೇನೆ ದಿನ 50-60 ಕಿಲೋಮೀಟರ್ ಓಡಿಸ್ತಾರೆ. ಅವ್ರಿಗೆ ದಿನಕ್ಕೆ 3 ರೂಪಾಯಿ ಜಾಸ್ತಿ ಆಯಿತು ಅಂದರೆ ಅವ್ರು ಟಿ ಎ ಕೊಡಲ್ಲ. ಟಿ ಎ ಕೊಡೋದು ಕಂಪ್ನಿಯಿಂದ ಟಿ ಎ ಕೊಡೋರು ಯಾರು ಕೊಡಲ್ಲ. ದಿನಕ್ಕೆ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಪೆಟ್ರೋಲ್ ರೇಟ್ ಕಮ್ಮಿ ಆಗಿರುತ್ತೆ ಅಂತ ಕಮ್ಮಿ ಮಾಡಿಕೊಡ್ತಾರೆ. ಇದು ಸಡನ್ ಆಗಿ ಜಾಸ್ತಿ ಮಾಡಿದರೆ ಟಿ ಎ ಯಾರಿಗೂ ಕೊಡಲ್ಲ. ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಮಾಡೋದಾಗಿದ್ದರೆ ಎಲೆಕ್ಷನ್ ಮುಂಚೆ ಮಾಡಬೇಕಿತ್ತು. ಈಗ ಅದಕ್ಕೂ ಎಲೆಕ್ಷನ್ ಆದಮೇಲೆ ಮಾಡಿದರೆ ಈಗ ಯಾರು ಕೇಳಲ್ಲ. ಇನ್ನೇನು ಮಾಡ್ಬೇಕು? ಇವರಿಗೆ ಹೆಂಗಿದ್ರು ಓಟ್ ಹಾಕಿದ್ದಾರೆ, ಗೆದ್ದಿದ್ದೀವಿ, ಇನ್ನೇನು ಮಾಡಬೇಕು? ಹಂಗಿದ್ರು ತಗೊಂತಾರೆ, ಹಿಂಗಿದ್ರು ತಗೊಂತಾರೆ. ಇನ್ನೇನು ಮಾಡ್ಬೇಕು ಇವರಿಗೆ? ಸುಮ್ಮನೆ BJPನೂ ಅಷ್ಟೇ, ಕಾಂಗ್ರೆಸ್ಸು ಅಷ್ಟೇ, ಯಾರು ಏನು ಸಾಚಗಳಲ್ಲ. ಎಲ್ಲರಿಗೂ ನಮ್ಮ ಇದ್ರಲ್ಲಿ ನಾವು ಇರ್ಬೇಕಷ್ಟೇ. ಮಂಜು ಅಂತ ಅಲ್ಲ, ಈ 3 ರೂಪಾಯಿ ಜಾಸ್ತಿ ಆಗಿತ್ತಲ್ಲ, ಓಟ್ ಹಾಕಿದ್ದೆ ತಪ್ಪಾಗೈತಿ. ರಾಜ್ಯ ಸರ್ಕಾರದವರಿಗೆ ಮತ್ತೆ ಯಾರಿಗಾರ 2 ಸಾವಿರ ಕೊಡ್ತಾರ ಅಂತ ನನ್ನ ಅನಿಸಿಕೆ. ಇಟ್ಕೊಂಡು ಹೋಗೋಕೆ ಕಟ್ಕೊಂಡು ಹೋಗೋಕೆ ಬಿಟ್ಟು ಮತ್ತೆ ಬೇರೆ 3ನೇದಕ್ಕೆ ಕೊಡ್ತಾರ ಅಂತ ಇಷ್ಟು ಹೇಳ್ಬೋದು ಅಷ್ಟೇ. ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಎಫೆಕ್ಟ್ ಆಗತ್ತೆ, ಇದು ಎಫೆಕ್ಟ್ ಆಗುತ್ತೆ, ಆಗ್ಲಂಗಿರಲ್ಲ. ಅಷ್ಟೊತ್ತಿಗೆ ಸರ್ಕಾರ ಬಿದ್ದು ಹೋಗ್ಬೇಕಷ್ಟೇ ನಮ್ಮ ಅನಿಸಿಕೆ. ದಿನಸಿ ಐಟಮ್ಗಳು 100 ರೂಪಾಯಿದ್ದು 176 ಆಗಿತ್ತು. ತೊಗರಿಬೇಳೆ, ಉದ್ದಿನಬೇಳೆ 180 ಆಗೈತಿ. ಪೆಟ್ರೋಲು ಜಾಸ್ತಿ ಆಗೈತಿ, ಡೀಸೆಲು ಜಾಸ್ತಿ ಐತಿ, ತರಕಾರಿ ರೇಟ್ ಜಾಸ್ತಿ ಆಗೈತಿ. ನಾವು ದಿನ ಕೂಲಿ ಮಾಡೋದು ಭಾಳ ಕಷ್ಟ ಆಗಿದೆ. ಅಷ್ಟು ಹೇಳ್ಬೋದು ಅಷ್ಟೇ. ಉಮೇಶ್ ಅಂತ ಇವತ್ತಿನ ದಿನದಲ್ಲಿ ಏನು ಫ್ರೀ ಅಂತ ಹೇಳಿ ಕೊಡ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ನಾವು ಪೆಟ್ರೋಲ್ ಬೆಲೆ ಇಷ್ಟೊಂದು ಗಗನಕ್ಕೇರಿದರೆ ನಾವು ಹೇಗೆ ಜನಸಾಮಾನ್ಯರು ಯಾವ ರೀತಿ ನಾವು ಜೀವನ ಮಾಡಬೇಕು? ನಾವು ದಿನನಿತ್ಯ ಎಷ್ಟೊಂದೆಲ್ಲ ಖರ್ಚು ಫ್ರೀ ಎಲ್ಲ ಕೊಟ್ಟರು ಸಹಿತ ಕೊಟ್ಟಿದ್ದಾರೆ. ಆದರೆ ಒಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಿತ್ಕೊಂತಾರೆ. ಇದು ಭಾಳ ಅನ್ಯಾಯ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್. ಇದು ಸಾಮಾನ್ಯ ಜನಸಾಮಾನ್ಯರ ಮೇಲೆ ಭಾಳ ಎಫೆಕ್ಟ್ ಆಗ್ತಿದೆ ಸರ್. ಇದು ಹಂಗಾಗಿ ದಿನನಿತ್ಯ ಜೀವನಗಳು ಗಗನಕ್ಕೇರ್ತಾ ಇದ್ದಾವೆ. ಜೀವನ ಯಾವ ರೀತಿ ಮಾಡಬೇಕು ಅನ್ನೋದೇ ಕಷ್ಟ ಆಗ್ತಾ ಇದೆ ಇಂದಿನ ದಿನಗಳಲ್ಲಿ. ಕುಮಾರ್ ಅಂತೇಳಿ ಸರ್, ಅವರಿಗೆ ಅವ್ರಿಗೆ ಜಾಸ್ತಿ ಮಾಡೋದೇ ಅವ್ರಿಗೆ ಕಾಯಲ್ಲಿ, ಇನ್ನೇನಿಲ್ಲ. ಯಾಕಂದರೆ ಅವ್ರಿಗೆ ಖರ್ಚಿಗೆ ಬೇಕಲ್ಲ. ಆ ಯೋಜನೆ ಈ ಯೋಜನೆ ಅಂತೇಳಿ ಸಾಮಾನ್ಯ ಜನ ತಲೆ ಮೇಲೆ ಹಾಕ್ತಾರೆ. ಯಾರೋ ವ್ಯಾಪಾರ ಆಗುತ್ತೋ ಆಗದೆ ಇರೋತ್ತೋ ವ್ಯಾಪಾರ ಮಾಡ್ತಾರೆ. ಆದರೂ ಟ್ಯಾಕ್ಸ್ ಏನು ಕಟ್ಬೇಕು, ಎಲ್ಲದೂ ಕಟ್ಟಲೇಬೇಕು. ಅವ್ರ ತೊಂದರೆ ಅವ್ರಿಗೆ ಗೊತ್ತಿರುತ್ತೆ. ಇವ್ರಿಗೆ ಏನು ಗೊತ್ತಿರುತ್ತೆ ಹೇಳಿ? ಬರೀ ರೇಟ್ ಜಾಸ್ತಿ ಮಾಡೋದು ಅಷ್ಟೇ ಗೊತ್ತಿರುತ್ತೆ ಬಿಟ್ರೆ ಸಾಮಾನ್ಯ ಜನದ ಮೇಲೆ ಪ್ರತಿಯೊಂದು ಇವತ್ತು ಹೊರೆನೇ ಆಗ್ತಿರೋದು ಬಿಟ್ರೆ ಯಾವುದೂ ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಚುನಾವಣೆ ಖರ್ಚಿಗೆ ಹಣ ಬೇಕು. ಯಾವುದೇ ರೂಪದಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ಇವ್ರಿಗೆ ಏನೋ ಒಂದು ಯೋಜನೆಗಳು ತರ್ತಾರೆ, ದುಡ್ಡು ಒಳಗೆ ಮಾಡ್ಕೊಳ್ತಾರೆ. ಅವ್ರ ಮಜಾ ಅವ್ರು ಮಾಡ್ತಾರೆ. ಸಾಮಾನ್ಯ ಜನಗಳು ಅನುಭವಿಸೋಂತೂ ಯಾವತ್ತೂ ತಪ್ಪಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾರೂ ಕಡಿಮೆ ಇಲ್ಲ ಇದ್ರೆ. ನನ್ನ ಹೆಸರು ಮಂಜುನಾಥ್ ಶೆಟ್ಟಿ ಅಂತ ಸರ್. ಪೆಟ್ರೋಲು ಡೀಸೆಲ್ಲು ಬೇಸಿಕ್ ರಿಕ್ವೈರ್ಮೆಂಟ್ ಯಾರಿಗಾದರೂ ಇರೋದು. ಇವತ್ತಿನ ದಿನಕ್ಕೆ ಗೌರ್ಮೆಂಟಿಗೆ ಪ್ರಾಫಿಟ್ ಇರ್ಬೋದು, ಆದರೆ ಜನಸಾಮಾನ್ಯರಿಗೆ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಪೀಪಲಿಗೆ ಹೊಡ್ತಾನೆ ಇದಿರೋದು. ಯಾವಾಗಲೂ ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ ಇದು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ ಅಂತೇಳಿ. ಈಗ ಯಾರು ಓದಾಡ್ತಾರೆ ಸರ್ ಇರೋದು? ನೀವೇ ನೋಡ್ತಾ ಇದ್ದೀರಾ, ಫ್ರೀ ಓಡಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಓಡಾಡೋರು ಏನು ಮಾಡಬೇಕು? ಹೇಳೋರಿಗೆ ಅನ್ಸುತ್ತೆ ದುಡ್ಡಿದೆ, ಕಾರಿದೆ, ಓಡಾಡ್ತಾರೆ ಅಂತ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರತ್ತೆ ಅಷ್ಟೇ. 3 ರೂಪಾಯಿ ಅಂದರೆ ಹೇಗೆ ಸರ್? ಈಗ ನೋಡಿ, ಇಲ್ಲಿಂದ ಒಂದು ಊರಿಗೆ ಹೋಗ್ತಾ ಇದ್ದೀನಿ ನಾನೀಗ. 1000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ತೀವಿ ಮೊದಲು. 1000 ರೂಪಾಯಿ ಜಾಗದಲ್ಲಿ ಹಾಕ್ಸ್ಬೇಕಾದ್ರೆ ಎಷ್ಟು? 1100 ರೂಪಾಯಿ ಹಾಕ್ಸ್ಬೇಕಾಗತ್ತೆ. 100 ರೂಪಾಯಿ ಎಲ್ಲಿಂದ ಬರುತ್ತೆ ಸರ್? ಆದಾಯ ಯಾರಿಗೆ ಜಾಸ್ತಿ ಇದೆ? ಮಳೆ ಸರಿ ಇಲ್ಲ, ಬೆಳೆ ಸರಿ ಆಗಲ್ಲ, ಎಲ್ಲ ರೇಟು ಜಾಸ್ತಿ ಆಗಿದೆ. ಈ ರೀತಿ ತುಂಬ ಕಷ್ಟ ಆಗುತ್ತೆ ಸರ್ ಬದುಕೋದಕ್ಕೆ. ಗೌರ್ಮೆಂಟಿಗೆ ಏನಾಗಬೇಕಾಗಿದೆ? ಕುತ್ಕೊಂಡು ಎಲ್ಲ ಮಾಡ್ತಾರೆ ಪಾಲಿಸಿ ಹಾಗೆ ಅಂತೇಳಿ. ಬಟ್ ಕಷ್ಟ ಇಲ್ಲಿ ಸರ್ ಜನಸಾಮಾನ್ಯರಿಗೆ ಆಗೋದು. ನೀವು ಬೇಕಾದ್ರೆ ನೋಡಿ,
ಯಾರು ಮಾತಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೋಬೇಕು. ಇಷ್ಟು ಸ್ಟೇಟ್ ಗೌರ್ಮೆಂಟಿಗೆ ಪ್ರಾಫಿಟ್ ಜಾಸ್ತಿ ಇದರಿಂದ ಇರೋದು. ಸ್ವಲ್ಪ ನೀವು ಮೀಡಿಯಾದವರು ನೋಡಿ ಮಾತಾಡಿ ಹೇಳಿ ಸ್ವಲ್ಪ ಅವ್ರಿಗಿರೋದು. ವೆಂಕಟೇಶ್ ಅಂತ ಹೇಳಿ ಸರ್. 103, 104 ಆಯಿತು ಪೆಟ್ರೋಲ್ ರೇಟು ಅಂದರೆ ಸಾಮಾನ್ಯ ಜನಗಳು ಏನೋ ಕೇಳೋಕ್ಕೂ ಆಗೋದಿಲ್ಲ. ಏನಿದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೋ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೋ ಅವ್ರಿಗೆ ಇಚ್ಛೆ ಬಂದಂಗೆ ಮಾಡ್ತಾರೆ, ಇಚ್ಛೆ ಬಂದಂಗೆ ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು ಕೇಳೋದಕ್ಕಾಗಲ್ಲ. ಕೇಳಿದ ಪ್ರತಿಭಟನೆಗೆಲ್ಲ ಇವಾಗ ಅವಾಗಿನಷ್ಟು ರೆಸ್ಪಾನ್ಸು ಕೂಡ ಯಾರೂ ಮಾಡ್ತಾ ಇಲ್ಲ. ಹಂಗಾಗಿ ಬಡವರಾಗಿ ಇರಬೇಕು, ಅವರು ಶ್ರೀಮಂತರಾಗಿ ಇರಲಿ ಅಷ್ಟೇ. ಇನ್ನೇನು ಇನ್ನೊಂದು ಗಂಟೆ ಜಾಸ್ತಿ ದುಡಿಬೇಕು ಅಷ್ಟೇ, ನಾವು ಇನ್ನೇನಿಲ್ಲ ಅಷ್ಟೇ ಸರ್. ಅನಿಲ್ ಕುಮಾರ್ ಅಂತ. ಕಾಮನ್ ಫ್ಯಾಕ್ಟರ್ ಆಗಿ ಹೋಗಿದೆ ಅಲ್ಲ ಪಬ್ಲಿಕ್ಕಿಗೆ. ಏನಾಗುತ್ತೋ ಚೇಂಜಸ್ಗೆ ಅಪ್ಡೇಟ್ ಹೋಗ್ತಾನೆ ಇರ್ಬೇಕು. ಇವಾಗ ನಾವು ರೇಟ್ ಜಾಸ್ತಿ ಆದರೆ ವೆಹಿಕಲ್ ಓಡೋದು ನಿಲ್ಸೋಕ್ಕಾಗುತ್ತಾ? ನಾವು ನಮ್ಮ ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಅದಕ್ಕೂ ಅಡ್ಜಸ್ಟ್ ಆಗಲೇಬೇಕು. ಇವಾಗ ನಾವು ಪಬ್ಲಿಕ್ ಹೇಳಿದ ತಕ್ಷಣ ಏನು ಕಡಿಮೆ ಆಗೋದಿಲ್ಲ, ಅಥವಾ ನಮ್ಮ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡೋ ಅಂಥದ್ದೇನು ಸಹಕಾರ ನಮಗೆ ಸಿಗೋದಿಲ್ಲ ಸರ್. ಇದು ಆಲ್ರೆಡಿ ಫಿಕ್ಸ್ಡ್ ನಮ್ಮ ಮೈಂಡಲ್ಲಿ. ಥ್ಯಾಂಕ್ ಯು. ಜ್ಯೋತಿ. ಇವತ್ತು ಮಧ್ಯಾಹ್ನದಿಂದ ಪೆಟ್ರೋಲ್ ರೇಟನ್ನು ಮತ್ತು ಡೀಸೆಲ್ ರೇಟನ್ನು 3 ರೂಪಾಯಿಗಿಂತಲೂ ಹೆಚ್ಚು ದುಬಾರಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ಜನಸಾಮಾನ್ಯರಿಗೆ ತುಂಬ ಹೊಡೆತದ ಕೆಲಸ. ಏಕೆಂತಂದರೆ ಈಗಾಗಲೇ ಬೇರೆ ಬೇರೆ ರೇಟ್ಗಳು ತುಂಬ ಹೆಚ್ಚಾಗಿದ್ದರಿಂದ ಜೀವನ ನಡೆಸೋದು ತುಂಬ ಕಷ್ಟ ಇದೆ. ಅದ್ರ ಜೊತೆಗೆ ಈ ಪೆಟ್ರೋಲ್ ರೇಟು ಕೂಡ ಜಾಸ್ತಿ ಮಾಡಿದ್ದು ತುಂಬ ಆಘಾತಕಾರಿ ಅಂಶ ಅಂತ ಹೇಳ್ಬೋದು. ಅದರಲ್ಲೂ ರಾಜ್ಯ ಸರ್ಕಾರಗಳು ಈ ರೀತಿ ಪೆಟ್ರೋಲು ಈಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ನಿಜ. ಆದರೆ ರಾಜ್ಯ ಸರ್ಕಾರಗಳು ತಮ್ಮ ಈ ಬಿಟ್ಟಿ ಭಾಗಿಗಳ ಯೋಜನೆಗೋಸ್ಕರ ಈ ರೀತಿ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡೋದು, ಬೇರೆ ಬೇರೆ ವಿಭಾಗಗಳಿಗೂ ಕೂಡ ರೇಟ್ಗಳನ್ನು ಜಾಸ್ತಿ ಮಾಡಿ ಒಂದು ಕಡೆಯಿಂದ ಹೊಡೆದು ಇನ್ನೊಂದು ಕಡೆ ಕೊಡುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದನ್ನು ನಿಜವಾಗೂ ನಾನೊಬ್ಬ ಸಾಮಾನ್ಯನಾಗಿ ಇದನ್ನು ಖಂಡಿಸ್ತೇನೆ. ನನ್ನ ಹೆಸರು ಸುರೇಶ್, ಶಿವಮೊಗ್ಗದಿಂದ. ರಾಜ್ಯ ಸರ್ಕಾರ ಮಾಡಿರೋಂಥದ್ದು ಈಗ ಭಾರಿ ದುಬಾರಿ ಆಗಿರೋದ್ರಿಂದ ಪೆಟ್ರೋಲ್ ರೇಟ್ 4 ರೂಪಾಯಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆನೂ ಮತ್ತೆ ಗಗನಕ್ಕೆ ಇರುತ್ತೆ. ಜನಸಾಮಾನ್ಯರು ಬದುಕೋದು ತುಂಬ ಕಷ್ಟ ಆಗ್ತದೆ. ಈಗಾಗಲೇ ಆಲ್ರೆಡಿ ಉಚಿತ ಕೊಡುಗೆಗಳನ್ನು ಕೊಟ್ಟು ಸಾಮಾನ್ಯ ಜನಗಳಿಗೆ ಕೆಲಸ ಇಲ್ದಂಗೆ ಮಾಡಿದ್ದಾರೆ. ಹಾಗೂ ರಾಜ್ಯ ಸರ್ಕಾರದವರು ಇದರ ಬಗ್ಗೆ ರೇಟ್ ಮಾಡಿರೋದ್ರಿಂದ ಇದನ್ನು ಎಂಥದ್ದು ವಿರೋಧಿಸ್ತಿದ್ದೇವೆ. ನಾವು ಸಾರ್ವಜನಿಕರಾಗಿ ವಿರೋಧಿಸ್ತೀವಿ. ನಾವು ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ವಾಪಸ್ ತಗೊಬೇಕು ಟ್ಯಾಕ್ಸನ್ನು. ಈಗಾಗಲೇ ಬಡವರು ಸಹ ತುಂಬ ಕೆಲಸ ಇಲ್ಲದೆ ಸೋತೋಗಿದ್ದಾರೆ. ಆದ ಕಾರಣ ದಯವಿಟ್ಟು ರಾಜ್ಯ ಸರ್ಕಾರದ ಇದನ್ನು ತಗೊಬೇಕು ಅಂತೇಳಿ ಇದನ್ನು ಕಡಖಂಡಿತವಾಗಿ ಖಂಡಿಸುತ್ತೇವೆ ನಾವು. ಸತೀಶ್ ಕುಮಾರ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.